ಸಭೆಯೊಳೋಲಗದೊಳು ವಿರಿಂಚಿ ಪ್ರಭವನನುಮತದಿಂದ ಧರಣಿ ವಿಭೋ ಮಹಾಕ್ರತು ರಾಜಸೂಯವನೊಲಿದು ಕೈಕೊಂಡ ಸಭೆಯೊಳೋಲಗದೊಳು ವಿರಿಂಚಿ ಪ್ರಭವನನುಮತದಿಂದ ಧರಣಿ ವಿಭೋ ಮಹಾಕ್ರತು ರಾಜಸೂಯವನೊಲಿದು ಕೈಕೊಂಡ. ಆದಿಪರ್ವದ ಕೊನೆಯ ಭಾಗದಲ್ಲಿ ಖಾಂಡವ ವನದಹನ ಮುಗಿದಿದೆ. ಅಗ್ನಿಯಿಂದ ಹಲವು ವರಗಳನ್ನು, ಕಾಣಿಕೆಗಳನ್ನು ಮತ್ತು ಆಶೀರ್ವಾದಗಳನ್ನು ಪಡೆದಂತಹ ಅರ್ಜುನ ಕೃಷ್ಣನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಮರಳಿ ಬರ್ತಾನೆ. ತನ್ನ ಸಹೋದರರಿಗೆ ದ್ರೌಪದಿಯೊಂದಿಗೆ ಎಲ್ಲ ಈ ವಿಷಯಗಳನ್ನೆಲ್ಲ ಹೇಳಿದಾಗ ಅವರೆಲ್ಲ ಸಂತೋಷವನ್ನು ಪಡ್ತಾರೆ. ಇದಾದ ನಂತರ ಕೃಷ್ಣ ಎಲ್ಲರಿಗೂ ಹರಸಿ ಆಶೀರ್ವದಿಸಿ ಅವನು ಒಳ್ಳೆಯ ಮುಹೂರ್ತದಲ್ಲಿ ಇಂದ್ರಪ್ರಸ್ಥದಿಂದ ಮರಳಿ ದ್ವಾರಕೆಗೆ ತೆರಳುತ್ತಾನೆ. ಇದಾದ ನಂತರ ಖಾಂಡವ ವನದ ದಹನದ ಕಾಲದಲ್ಲಿ ಅರ್ಜುನನಿಂದ ಜೀವರಕ್ಷೆಯನ್ನು ಪಡೆದಂತಹ ಮಯಾಸುರ ತನ್ನ ಸೇವಕರು ಮಿಕ್ಕ ರಾಕ್ಷಸರನ್ನೆಲ್ಲ ಕರ್ಕೊಂಡ್ಬಂದು ಅವನು ಮಾತು ಕೊಟ್ಟಂತೆ ಇವರಿಗೆ ಒಂದು ದೊಡ್ಡ ಸಭಾಭವನ, ಮಿಕ್ಕ ರತ್ನಖಚಿತ ಓಲಗಗಳು, ಆಸ್ಥಾನಗಳು ಮತ್ತು ಗೃಹಗಳನ್ನೆಲ್ಲ ಕಟ್ಟಿ ಭವ್ಯವಾದ ಒಂದು ಇದನ್ನು ನಿರ್ಮಿಸಿಕೊಡ್ತಾನೆ. ಇದರಿಂದ ಬಹಳ ಸಂತೋಷವಾಗುತ್ತೆ ಎಲ್ಲರಿಗೂ. ಇದು ದೇವಲೋಕವನ್ನೇ ಸಡ್ಡು ಹೊಡೆಯೋ ಹಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಅವನು ಮಯಾಸುರ ಭೀಮನಿಗೆ ಯೌವನಾಶ್ವನ ಗದೆಯನ್ನು ಮತ್ತು ಯಮನ ಕೈಯಲ್ಲೇ ಇರುವಂತಹ ಒಂದು ಯಮದಂಡದಂತೆ ಇರುವಂತಹ ಗದೆ ಮತ್ತು ಅರ್ಜುನನಿಗೆ ದೇವದತ್ತ ಅನ್ನುವ ಇದನ್ನು ಶಂಖವನ್ನು, ಮಿಕ್ಕ ಉಡುಗೊರೆಗಳನ್ನೆಲ್ಲ ಕೊಡುತ್ತಾನೆ. ಧರ್ಮರಾಯ ಅವರಿಗೆಲ್ಲ ಉಚಿತವಾದ ಆದರ ಸತ್ಕಾರಗಳನ್ನು ನೀಡಿ ಬ್ರಾಹ್ಮಣರಿಗೆ ಎಲ್ಲರಿಗೂ ಭೋಜನಗಳನ್ನು, ದಕ್ಷಿಣೆಗಳನ್ನು ಇತ್ತು ತನ್ನ ಸಭಾಗೃಹದಲ್ಲಿ ಇರ್ತಾನೆ. ಆಗ ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ದೇವಲೋಕದಿಂದ ಆಗಮಿಸ್ತಾರೆ. ಎಲ್ಲರೂ ನಾರದ ಮಹರ್ಷಿಗಳನ್ನು ನೋಡಿ ಬಹಳ ಸಂತೋಷದಿಂದ, ಪ್ರೀತಿ ಆದರಗಳಿಂದ ಅವ್ರನ್ನ ಗೌರವಿಸಿ ಸತ್ಕರಿಸ್ತಾರೆ. ನಾರದರು ಧರ್ಮರಾಯನ ರಾಜ್ಯಭಾರ ಹೇಗೆ ನಡೀತಾ ಇದೆ, ಅಲ್ಲಿ ಧರ್ಮದ ಸ್ಥಾಪನೆಯಾಗಿದೆಯೇ, ಅವನು ಹೇಗೆ ನೋಡ್ಕೋತಾ ಇದ್ದಾನೆ ತನ್ನ ಪ್ರಜೆಗಳನ್ನು ಅಂತ ಎಲ್ಲ ವಿಚಾರಿಸ್ತಾರೆ. ಮತ್ತು ಅವರು ಹಲವು ರಾಜ್ಯಶಾಸ್ತ್ರದ, ರಾಜ್ಯ ನೀತಿಯ ವಿಚಾರಗಳನ್ನು ಅವನಿಗೆ ತಿಳಿಸಿಕೊಡ್ತಾರೆ. ದುರ್ಬಲರಿಗೆ ಚೆನ್ನಾಗಿ ನೋಡ್ಕೋಬೇಕು, ಕುಲಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಧರ್ಮದಲ್ಲಿ ನಡೆಯಬೇಕು ಅಂತ. ಯಾಕಂದರೆ ಎಲ್ಲದಕ್ಕೂ ಒಂದು ಸೂತ್ರವಿರುವಂತೆ ರಾಜ ಕಾಲಸ್ಯ ಕಾರಣಂ, ರಾಜನು ಹೇಗಿರುತ್ತಾನೋ ಅವನ ಕಾಲವು ಹಾಗೆ ಇರುತ್ತದೆ ಅಂತ. ಕಾಲವು ರಾಜನನ್ನು ಅನುಸರಿಸುತ್ತದೆ ಅನ್ನುವ ಮಾತಿನಂತೆ ಅವರು ಹೇಳ್ತಾರೆ. ಇದಾದ ನಂತರ ಧರ್ಮರಾಯ, ನೀವು ಸ್ವರ್ಗಲೋಕದಿಂದ ಬಂದಿದ್ದೀರಾ, ಅಲ್ಲಿ ಇಂದ್ರ ಬ್ರಹ್ಮ ಇವರ ಸಭೆಗಳಿಗೆಲ್ಲ ಹೋಗಿದ್ದೀರಾ, ಅಲ್ಲಿ ನಮ್ಮ ತಂದೆ ಮತ್ತು ಮಿಕ್ಕ ಇವರು ಮನುಷ್ಯರು ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ನಳ, ಯಯಾತಿ, ಭರತ, ಹರಿಶ್ಚಂದ್ರ ಮುಂತಾದವರೆಲ್ಲ ಇಂದ್ರನ ಸಭೆಯಲ್ಲಿ ಇದ್ದಾರೆ. ಆದರೆ ಯಮನ ಸಭೆಯಲ್ಲಿ ಯಮನ ಬಹಳ ಹತ್ತಿರದಲ್ಲಿ ನಿನ್ನ ತಂದೆ ಪಾಂಡು ವಿಷಾದದಿಂದ ಇದ್ದಾನೆ ಅಂತ ಹೇಳ್ತಾರೆ. ಇದರಿಂದ ಧರ್ಮರಾಯನಿಗೆ ಬಹಳ ಬೇಸರವಾಗತ್ತೆ. ಅವನು ತನ್ನ ತಂದೆಗೇಕೆ ನರಕ ಭಾಜನ, ಇದರಿಂದ ಅವರಿಗೆ ಬಿಡುಗಡೆ ಯಾವಾಗ ಸಿಕ್ಕೀತು ಎಂದು ಕೇಳಿದಾಗ ಮೃಗಗಳ ವೇಷದಲ್ಲಿದ್ದಂತಹ ಋಷಿ ದಂಪತಿಗಳನ್ನು ಕೊಂದಂತಹ ಪಾಂಡು ಇನ್ನೂ ಶಾಪಗ್ರಸ್ತನಾಗಿದ್ದಾನೆ. ಅದರಿಂದ ಅವನಿಗೆ ಮುಕ್ತಿ ಸಿಗಬೇಕಾದರೆ ಅವನು ನೀನು ರಾಜಸೂಯ ಯಾಗವನ್ನು ಮಾಡಿ ಅವನಿಗೆ ಮುಕ್ತಿಯನ್ನು ಕೊಡಿಸಬೇಕು ಅಂತ ಹೇಳ್ತಾರೆ. ಇದಾದ ನಂತರ ನಾರದ ಮಹರ್ಷಿಗಳನ್ನು ಬೀಳ್ಕೊಟ್ಟು ಇದನ್ನೇ ಯೋಚನೆ ಮಾಡ್ತಾ ಧರ್ಮರಾಯ ಶ್ರೀಕೃಷ್ಣನನ್ನು ಧ್ಯಾನಿಸ್ತಾ ಕೂತ್ಕೋತಾನೆ. ಬಲಿಮಥನ ಫಲುಗುಣರು ಸಹಿತ ಅಗ್ಗಳಯನೇಕಾಂಗದಲ್ಲಿ ರಣದಲ್ಲಿ ಕಲಿಜರ ಸಂಧನನ ಸೀಳಿದು ಬಿಸುಟನ ಭೀಮ ಬಲಿಮಥನ ಫಲುಗುಣರು ಸಹಿತ
ಅಗ್ಗಳಯನೇಕಾಂಗದಲ್ಲಿ ರಣದಲ್ಲಿ ಕಲಿಜರಾ ಸಂಧನನ ಸೀಳಿದು ಬಿಸುಟನ ಭೀಮ. ಬಲಿಮಥನ ಫಲುಗುಣರು ಸಹಿತ ಕೃಷ್ಣ ಮತ್ತು ಅರ್ಜುನ ಭೀಮನ ಜೊತೆಗೆ ಹೋಗ್ತಾರೆ. ಅವರು ಜರಾಸಂಧನನು ಸೀಳಿದನು ಬಿಸುಟನ ಭೀಮ. ಜರಾಸಂಧನ ವಧೆ ಆಗತ್ತೆ ಅಂತ ಈ ಸೂಚನಾ ಪದ್ಯದಲ್ಲಿ 2ನೇ ಸಂಧಿಯಲ್ಲಿ ಕುಮಾರವ್ಯಾಸ ತಿಳಿಸ್ತಾನೆ. ಈಗ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ನಿಶ್ಚಯವಾಗಿದೆ. ಅದಕ್ಕೆ ದೃಪದ, ದೃಷ್ಟದ್ಯುಮ್ನ ಮುಂತಾದ ರಾಜರೆಲ್ಲ ತಮ್ಮ ಸಹಕಾರವನ್ನು ನೀಡ್ತಾರೆ. ಆಗ ಯುಧಿಷ್ಠಿರ ಕೃಷ್ಣನನ್ನು ಬರಮಾಡ್ಕೋತಾನೆ. ಕೃಷ್ಣ ಬಂದವನೇ ಧರ್ಮರಾಯನಿಗೆ, ಅಯ್ಯೋ ನೀವು ನಾರದರ ಬಲೆಗೆ ಬಿದ್ದರಾ, ರಾಜಸೂಯ ಮಾಡೋದು ಅಷ್ಟು ಸುಲಭವಾದ ಕೆಲಸವಲ್ಲ, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿದ ಮೇಲೆ, ಆಗಲಿ, ಆದರೆ ಇಬ್ಬರು ಶೂರರು ಇದ್ದಾರೆ, ಅವರು ಶಿಶುಪಾಲ ಮತ್ತು ಜರಾಸಂಧರು, ಅವರನ್ನು ಸೋಲಿಸೋದು ಅಥವಾ ಅವರನ್ನು ಧ್ವಂಸ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದಾಗ, ಅದರಲ್ಲೂ ಜರಾಸಂಧ ಮಹಾಬಲಶಾಲಿ ಅಂತ ಕೃಷ್ಣ ಹೇಳ್ತಾನೆ. ಕಂಸ, ಹಂಸ, ಡಿಂಬಕ, ಪೌಂಡ್ರಕ ಇವ್ರನ್ನೆಲ್ಲ ಸೋಲಿಸಿದ್ರೂ ಜರಾಸಂಧನನ್ನು ಸೋಲಿಸೋದು ನಿಜವಾಗ್ಲೂ ತುಂಬ ಕಷ್ಟ ಇದೆ ಅಂತ ಕೃಷ್ಣ ಹೇಳಿದಾಗ ಇವನು ಯುಧಿಷ್ಠಿರ ಸ್ವಲ್ಪ ಹತಾಶನಾಗ್ತಾನೆ. ಆಗ ಭೀಮ, ಇದು ಏನು ಈ ಯಾಗವ್ರತಕ್ಕೆ ಹೀಗೆ ಭಂಗ ತರೋದಕ್ಕೆ ಸಾಧ್ಯವೇ? ಕೃಷ್ಣ, ನೀನು ನಮ್ಮ ಜೊತೆಗಿದ್ದರೆ ಸಾಕು, ನೀನು ನಮಗೆ ಆಶೀರ್ವಾದ ಮಾಡು, ನೀನು ಸಹಾಯ ಮಾಡು, ನಾವು ಅವನಿಗೆ ದೇವಲೋಕಕ್ಕೆ ಕಳಿಸ್ತೀವಿ ಜರಾಸಂಧನಿಗೆ, ಅವನಿಗೆ ಅಲ್ಲಿ ಸುರಮಹಿಳೆಯರ ಆಲಿಂಗನದಲ್ಲಿ ಅವನು ಇರಲಿ ಅನ್ನೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾನೆ. ಅರ್ಜುನ ಮತ್ತು ಭೀಮರು ಕೃಷ್ಣನ ಜೊತೆಗೆ ಮಗಧಕ್ಕೆ ತೆರಳುತ್ತಾರೆ. ಇಲ್ಲಿ ಕವಿ ಜರಾಸಂಧನ ಜನನದ ಕಥೆಯನ್ನು ಸ್ವಲ್ಪ ಹೇಳಿದ್ದಾನೆ. ಜರಾಸಂಧನ ತಂದೆ ಬೃಹದ್ರಥ, ಅವನಿಗೆ ಬಹಳ ಕಾಲದ ನಂತರವೂ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ. ಆಗ ಒಬ್ಬ ಮುನಿ ಮಂತ್ರಿಸಿದ ಮಾವಿನ ಹಣ್ಣನ್ನು ಕೊಟ್ಟದ್ದನ್ನು ಅವನು ತನ್ನ 2 ರಾಣಿಯರಿಗೂ ಅರ್ಧ ಭಾಗ ಮಾಡಿಕೊಟ್ಟಾಗ ಅರ್ಧ ಭಾಗದ ಶಿಶುಗಳು ಜನಿಸುತ್ತವೆ. ಇದರಿಂದ ಅಸಹ್ಯಪಟ್ಟ ರಾಜ ಅದನ್ನು ಊರಿನ ಹೊರಗೆ ಹಾಕಿಸ್ತಾನೆ. ಅದು ಒಬ್ಬ ರಾಕ್ಷಸಿಗೆ ಅವಳಿಗೆ ಸಿಕ್ಕಿದಾಗ ಈ 2 ಶಿಶುಗಳ ಭಾಗಗಳು ಒಟ್ಟಿಗೆ ಸೇರಿಕೊಂಡಾಗ ಹುಡುಗನಾಗಿ ಬಲಶಾಲಿಯಾದ ಹುಡುಗನಾಗ್ತಾನೆ. ಅದನ್ನು ರಾಕ್ಷಸಿ ತಂದು ಮತ್ತೆ ಬೃಹದ್ರಥನಿಗೆ ಕೊಟ್ಟಾಗ ಬೃಹದ್ರಥ ಅವನನ್ನು ಬೆಳೆಸ್ತಾನೆ. ಅವನೇ ಜರಾಸಂಧ, ಮುಂದೆ ಮಹಾಬಲಶಾಲಿಯಾದ ರಾಜನಾಗ್ತಾನೆ. ಹೀಗೆ ಇಂಥ ಮಗಧಕ್ಕೆ ಬಂದು ಜರಾಸಂಧನಿಗೆ ಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟು ರಣಭೇರಿಯನ್ನು ಮೊಳಗದಾಗ ಜರಾಸಂಧ ಯಾರಪ್ಪ ಇವರು ಅಂತ ಬಂದು ನೋಡಿದಾಗ ಕೃಷ್ಣನ ಜೊತೆ ಇರೋದನ್ನು ನೋಡಿ, ಅಯ್ಯೋ ಕೃಷ್ಣ, ಇವನು ನಮ್ಮ ದನ ಕಾಯೋನಿವನು ಅಂತ ಅವನ್ನ ಅಲ್ಲಗಳೆದು ಇವರು ಯುದ್ಧಕ್ಕೆ ಬಂದಿರೋದನ್ನು ನೋಡಿ, ನಿಮ್ಮಲ್ಲಿ ಯಾರೊಬ್ಬರ ಜೊತೆ ಬೇಕಾದರೂ ನಾನು ಯುದ್ಧ ಮಾಡ್ತೀನಿ ಅಂತ ಅವನು ಆಹ್ವಾನವನ್ನು ಸ್ವೀಕರಿಸ್ತಾನೆ. ಆಗ ಭೀಮನ ಜೊತೆ ಘೋರವಾದ ಯುದ್ಧ ನಡೆಯುತ್ತೆ. ಜರಾಸಂಧನಿಗೂ ಭೀಮನಿಗೂ ಯುದ್ಧ ಕಾರ್ತಿಕ ಶುದ್ಧ ಪಾಡ್ಯದ ದಿನ ಶುರುವಾಯಿತು ಅಂತ ಕುಮಾರವ್ಯಾಸ ಹೇಳ್ತಾನೆ. ಚತುರ್ದಶಿಯ ದಿನ ಅದು ಸಂಪೂರ್ಣವಾಗಿ ನಿಲ್ಲುತ್ತೆ. ಅಂದರೆ ಯಾರೂ ಗೆದ್ದಿಲ್ಲ. ಒಂದು ದಿನ ಒಬ್ಬರ ಮೇಲ್ಗೈ, ಇನ್ನೊಂದು ದಿನ ಇನ್ನೊಬ್ಬರ ಮೇಲ್ಗೈ ಆದಾಗ ಕೃಷ್ಣ ಉಪಾಯವಾಗಿ ಭೀಮನಿಗೆ ಇದೇ ಸಮಯ ಅವನನ್ನು ಹೊಡೆದು 2 ಭಾಗವನ್ನಾಗಿ ಸೀಳಿ ಹಾಕ್ಬಿಡು ಅಂತ ಕೃಷ್ಣ ಸೂಚಿಸ್ತಾನೆ. ಕೃಷ್ಣನ ಸೂಚನೆಯಂತೆ ಭೀಮ ಜರಾಸಂಧನನ್ನು ಮುರಿದು 2 ಭಾಗವನ್ನಾಗಿ ಮಾಡಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಬಿಸಾಕ್ತಾನೆ. ಆದರೆ ಆಶ್ಚರ್ಯ ಏನಂದರೆ, ಆ 2 ಭಾಗಗಳು ಬಂದು ಮತ್ತೆ ಒಂದಾಗಿ ಸೇರಿಕೊಂಡು ಮತ್ತೆ ಜಯದ್ರಥ ಬಲಶಾಲಿಯಾಗಿ, ಇನ್ನೂ ಹೆಚ್ಚು ಬಲಶಾಲಿಯಾಗಿ ಬಂದು ಯುದ್ಧಕ್ಕೆ ನಿಲ್ತಾನೆ. ಹೀಗೆ ಹಲವಾರು ಬಾರಿ ಆದಾಗ ಕೃಷ್ಣ ಹೇಳ್ತಾನೆ, ಅವನನ್ನು ಸೀಳಿದಾಗ ಆ ಭಾಗಗಳನ್ನು, ಅವನ ದೇಹದ ಭಾಗಗಳನ್ನು ಪಲ್ಲಟ ಮಾಡಿ ಎದುರು ಬದುರಿನ ದಿಕ್ಕಿನಲ್ಲಿ ಎಸಿ ಅಂತ ಕೃಷ್ಣ ಸೂಚನೆಯನ್ನು ಕೊಟ್ಟಾಗ ಭೀಮ ಹಾಗೆ ಮಾಡ್ತಾನೆ. ಆಗ ಅವನ ಜರಾಸಂಧನ ವಧೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಇದಾದ ತಕ್ಷಣ ಅಲ್ಲಿ ಬಂಧಿತರಾದವರನ್ನೆಲ್ಲ ವಿಮೋಚನೆಗೊಳಿಸ್ತಾರೆ. ಊರಿನ ಜನರೆಲ್ಲ ಪಾಂಡವರಲ್ಲಿ ಈ ಅರ್ಜುನ, ಭೀಮ ಮತ್ತು ಕೃಷ್ಣರನ್ನು ನೋಡಿ ಬಹಳ ಸಂತೋಷಪಟ್ಟು ಅವರಿಗೆ ಆದರ ಗೌರವಗಳಿಂದ ಸ್ವೀಕರಿಸ್ತಾರೆ. ಇದಾದ ನಂತರ ಅವನ ಜರಾಸಂಧನ ಶವ ಸಂಸ್ಕಾರ, ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಿ ನಂತರ ಜರಾಸಂಧನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನಿಗೆ ಧರ್ಮದಿಂದ ರಾಜ್ಯವನ್ನು ಆಳು ಅಂತ ಅವನಿಗೆ ಅಪ್ಪಣೆಯನ್ನು ಕೊಟ್ಟು ಮರಳಿ ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಅಲ್ಲಿ ಇವರನ್ನ ಎಲ್ಲರೂ ಬಹಳ ಸಂತೋಷದಿಂದ ಬರಮಾಡಿಕೊಂಡು ಅವ್ರನ್ನ ಸ್ವಾಗತಿಸ್ತಾರೆ. ಅಲ್ಲಿ ಊರಲ್ಲೆಲ್ಲ ಜನ ನಲಿದಾಡ್ತಾರೆ. ಜರಾಸಂಧನ ವಧೆಯಾಗಿದೆ ಅಂದರೆ ಅದು ಎಷ್ಟು ಸಂತೋಷದ ವಿಷಯ. ರಾಜಸೂಯ ಯಾಗಕ್ಕೆ ಇನ್ನೊಂದು ಹೆಜ್ಜೆ ಹತ್ತಿರ ಹೋದಂತೆ ಆಗತ್ತೆ. ಭೂಪತಿಯ ನೇಮದಲ್ಲಿ
ಜಂಬೂದ್ವೀಪ ನವಖಂಡದಲ್ಲಿ ಸಕಲ ಮಹೀಪತಿಗಳನ್ನು ಗೆಲಿದು ಕಪ್ಪವ ತಂದನ ಪಾರ್ಥ. ಭೂಪತಿಯ ನೇಮದಲ್ಲಿ ಜಂಬೂದ್ವೀಪ ನವಖಂಡದಲ್ಲಿ ಸಕಲ ಮಹೀಪತಿಗಳನ್ನು ಗೆಲಿದು ಕಪ್ಪವ ತಂದನ ಪಾರ್ಥ. ಸಕಲ ಮಹೀಪತಿಗಳನ್ನು ಗೆದ್ದು ಕಪ್ಪವ ತಂದನ ಪಾರ್ಥ. ಹೀಗೆ ಕುಮಾರವ್ಯಾಸ ಮೂರನೆಯ ಸಂಧಿಯ ಸೂಚನಾ ಪದ್ಯದಲ್ಲಿ ತಿಳಿಸ್ತಾನೆ. ಈಗ ರಾಜಸೂಯ ಯಾಗಕ್ಕೆ ಎಲ್ಲ ತಯಾರಿಗಳು ನಡೆಯುತ್ತಾ ಇದೆ. ಅದರಲ್ಲಿ ಈಗಾಗಲೇ ಜರಾಸಂಧನ ವಧೆಯನ್ನು ಭೀಮ ಮಾಡಿ ಮುಗಿಸಿದ್ದಾನೆ ಎರಡನೇ ಸಂಧಿಯಲ್ಲಿ. ಇದಾದ ಸ್ವಲ್ಪ ದಿನದ ನಂತರ ಕೃಷ್ಣ ದ್ವಾರಕೆಗೆ ತೆರಳುತ್ತಾನೆ. ಹಾಗೆ ಕೃಷ್ಣ ಹೋದ ನಂತರ ವೇದವ್ಯಾಸರು ಮತ್ತು ಧೌಮ್ಯ ಮಹರ್ಷಿಗಳು ಇವರಿಬ್ಬರು ಬಂದು ಯುಧಿಷ್ಠಿರನನ್ನು ಕಾಣ್ತಾರೆ. ಆಗ ಅವ್ರು ಹೇಳ್ತಾರೆ, ನೀನು ರಾಜಸೂಯಕ್ಕೆ ಯಾಗಕ್ಕೆ ಎಲ್ಲ ಮಾಡ್ತಿರೋದು ಒಳ್ಳೆಯದು, ಇದು ನಿನಗೆ ಶ್ರೇಯಸ್ಕರ ಅಂತ ಹೇಳ್ತಾರೆ. ಆಗ ಯುಧಿಷ್ಠಿರ, ಈ ಜಗತ್ತಿನಲ್ಲಿ ಇನ್ನೂ ಹಲವಾರು ಕ್ಷತ್ರಿಯರಿದ್ದಾರೆ, ನನಗಿಂತ ತುಂಬ ಬಲಶಾಲಿಗಳು, ಅವರನ್ನೆಲ್ಲ ಗೆಲ್ಲಬೇಕು. ಈಗ ಯಾಕಾದರೂ ನಾರದ ಮಹರ್ಷಿಗಳು ನಮಗೆ ಈ ರಾಜಸೂಯ ಯಾಗವನ್ನು ಮಾಡೋದಕ್ಕಾಗಿ ಉಪದೇಶ ಮಾಡಿದ್ರು ಅಂತ ಹೇಳಿದಾಗ ಅರ್ಜುನ ಮುಂದೆ ಬಂದು ಹೇಳ್ತಾನೆ, ಅಣ್ಣ ನೀನು ಹೀಗೆ ಹೆದರಬೇಡ, ನಾವೆಲ್ಲ ಇದ್ದೀವಿ ನಿನ್ನ ತಮ್ಮಂದರು. ನಾವು ಎಲ್ಲ ಅರಸರನ್ನು, ಜಂಬೂದ್ವೀಪದಲ್ಲಿರುವ ಎಲ್ಲ ಅರಸರನ್ನು ನಾವು ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ತಂದು ನಿನಗೆ ಈ ರಾಜಸೂಯ ಯಾಗವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಧೌಮ್ಯರು ಮತ್ತು ವೇದವ್ಯಾಸರು ಅರ್ಜುನನನ್ನು ಕೊಂಡಾಡ್ತಾರೆ. ಹೀಗೆ ಅರ್ಜುನ ಉತ್ತರ ದಿಕ್ಕಿಗೆ ಹೊರಡ್ತಾನೆ, ಪೂರ್ವ ದಿಕ್ಕಿಗೆ ಭೀಮ ಹೊರಡ್ತಾನೆ, ದಕ್ಷಿಣ ದಿಕ್ಕಿಗೆ ಸಹದೇವ ಮತ್ತು ಪಶ್ಚಿಮ ದಿಕ್ಕಿಗೆ ನಕುಲ. ಹೀಗೆ ಒಬ್ಬೊಬ್ಬರಾಗಿ ಇವರು ಹೇಳಿದ ಮೇರೆಗೆ ಆಯಾ ದಿಕ್ಕುಗಳಲ್ಲಿ ಹೊರಡ್ತಾರೆ. ಆಯಾ ದಿಕ್ಕುಗಳಿನಲ್ಲಿ ಇರುವಂತಹ ಅರಸರನ್ನು ಒಬ್ಬರೊಬ್ಬರೂ ಗೆದ್ದು ಅವರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಬರೋದು ಅವರ ಉದ್ದೇಶವಾಗಿರುತ್ತೆ. ಹೀಗಿರಬೇಕಾದ್ರೆ ಉತ್ತರ ದಿಕ್ಕಿನಲ್ಲಿ ಅರ್ಜುನ ಹೊರಡ್ತಾನೆ. ಅವನಿಗೆ ಮೊದಲು ಸಾಲ್ವ ದೇಶ ಸಿಗುತ್ತೆ. ಸಾಲ್ವ ದೇಶದ ಮೇಲೆ ಅವನು ದಂಡೆತ್ತಿ ಹೊರಟಾಗ ಅಲ್ಲಿ ಅವನನ್ನು ಆ ದೊರೆ ಸ್ವಾಗತಿಸಿ ಅರ್ಜುನನ್ನು ಅವನಿಗೆ ಕಪ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟು ಅವನಿಗೆ ಶುಭವನ್ನು ಹಾರೈಸ್ತಾನೆ. ಹೀಗೆ ಮುಂದೆ ಅರ್ಜುನನಿಗೆ ಬೇಕಾದಷ್ಟು ರಾಜರು ಸಿಗ್ತಾರೆ. ಕಟದೇವ, ದ್ಯುಮತ್ಸೇನ ಮುಂತಾದವರು. ಪ್ರಾಗ್ಜ್ಯೋತಿಷಪುರಕ್ಕೆ ಬರ್ತಾನೆ. ಅಲ್ಲಿ ಅತಿಬಲ ಅಂತ ಒಬ್ಬ ಇರ್ತಾನೆ, ಅವನನ್ನು ಗೆಲ್ತಾನೆ. ಅದು ಇನ್ನೂ ಮುಂದಕ್ಕೆ, ಇದು ನಾವು ಉತ್ತರ ದೇಶ ಆದ್ದರಿಂದ ನೆನಪಿನಲ್ಲಿಟ್ಕೋಬೇಕು. ಚೀನಕರು, ಬೋಟಕರು, ಕಿರಾತರು ಅಂತ ಎಲ್ಲ ಹೇಳ್ತಾನೆ ಕುಮಾರವ್ಯಾಸ. ಇದೆಲ್ಲ ಉತ್ತರದ ಚೀನಾ ಪ್ರದೇಶ ಮತ್ತು ಕಾಶ್ಮೀರ ಪ್ರದೇಶ, ಅದನ್ನೇ ಹೇಳಿದ್ದಾನೆ ಕುಮಾರವ್ಯಾಸ ಸಹ. ಇದಾದ ನಂತರ ಭಗದತ್ತ ಸಿಗ್ತಾನೆ. ಭಗದತ್ತನ ಜೊತೆ 8 ದಿನ ಯುದ್ಧವಾದ ಮೇಲೆ ಅವನು 9ನೇ ದಿನ ನೀನು ಯಾರು ಅಂತ ಕೇಳಿದಾಗ, ಓಹೋ ಅರ್ಜುನ ನೀವು ಪಾಂಡವರು ಅಂತ ಹೇಳಿದಾಗ, ಪಾಂಡು ನಿಮ್ಮ ತಂದೆ ನನಗೆ ಆಪ್ತ ಮಿತ್ರನಾಗಿದ್ದ, ಆದ್ದರಿಂದ ನಾನು ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಅವನು ಅರ್ಜುನನಿಗೆ ಎಲ್ಲ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ತನ್ನ ಆತಿಥೇಯವನ್ನು ಸ್ವೀಕರಿಸೋದಕ್ಕೆ ಆಹ್ವಾನಿಸಿ ಅರ್ಜುನನಿಗೆ ಸನ್ಮಾನ ಮಾಡಿ ಮುಂದೆ ಕಳಿಸ್ಕೊಡ್ತಾನೆ. ಇದಾದ ನಂತರ ಅರ್ಜುನ ಇನ್ನೂ ಬೃಹಂತಕ ಅನ್ನೋ ರಾಜನನ್ನು ಗೆಲ್ತಾನೆ. ಅದರ ನಂತರ ಕಾಶ್ಮೀರದ ಕೆಲವು ರಾಜರನ್ನು, ದಶಮಂಡಲ, ಲೋಹಿತ, ಹೀಗಾಗಿ ತ್ರಿಗರ್ತರು, ಬೇಕಾದಷ್ಟು ರಾಜರನ್ನೆಲ್ಲ ಗೆಲ್ತಾನೆ. ಇನ್ನೂ ಮುಂದೆ ಹೋದಾಗ ರೋಚಮಾನ, ಚಿತ್ರಾಯುಧ, ಕಾಂಬೋಜ, ಪಾರಸೀಕರು, ಬರ್ಬರರು, ಹೀಗೆ ಮ್ಲೇಚ್ಛರು ಎಲ್ಲರನ್ನೂ ಗೆದ್ದು ಅರ್ಜುನ ಬಹಳಷ್ಟು ಹೇರಳವಾದ ಧನ, ಕನಕ ಮತ್ತು ಅಶ್ವಗಳನ್ನು, ಧಾನ್ಯಗಳನ್ನು ಎಲ್ಲ ಅವರು ಕೊಟ್ಟ ಕಪ್ಪ ಕಾಣಿಕೆಗಳನ್ನೆಲ್ಲ ಸ್ವೀಕರಿಸಿದ್ದ ಇದನ್ನು ತಗೊಂಡು ಮರಳಿ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಆಗ ಅವನ ನಗರದ ಜನರು ಮತ್ತು ಅವನಿಗೆ ಯುಧಿಷ್ಠಿರ ಮುಂತಾದವರು ಎಲ್ಲ ಅವನ್ನ ಬಹಳ ಸಂತೋಷದಿಂದ ಅವನ್ನ ಬರಮಾಡಿಕೊಂಡು ಏನಾಯಿತು ಅಂತ ಎಲ್ಲ ಕಥೆಗಳನ್ನು ಹೇಳಿದಾಗ ಆನಂದ ಪಡ್ತಾರೆ. ಯಾಗ ಸಿದ್ಧಿಗೆ ನಡೆದು ಪೂರ್ವ ವಿಭಾಗದಲ್ಲಿ ಭೂಮಿ ಪರ ಕೈಯಲ್ಲಿ
ಮೇಳೈಸಿದನು ಕಲಿಭೀಮ. ಪೂರ್ವ ವಿಭಾಗದಲ್ಲಿ ಯಾಗ ಸಿದ್ಧಿಗೆ ನಡೆದು ಪೂರ್ವ ವಿಭಾಗದಲ್ಲಿ ಭೂಮಿ ಪರ ಕೈಯಲ್ಲಿ ಸಾಗರೋಪಮ ಧನವ ಮೇಳೈಸಿದನು ಕಲಿಭೀಮ. ಸಭಾಪರ್ವದ 4ನೆಯ ಸಂಧಿಯಲ್ಲಿ ಯಾಗಸಿದ್ಧಿಗೆ ಪೂರ್ವ ವಿಭಾಗದಲ್ಲಿ ಧನವ ಮೇಳೈಸಿದನು ಕಲಿಭೀಮ ಅಂತ ಕುಮಾರವ್ಯಾಸ ಸೂಚಿಸಿದ್ದಾನೆ. ಈ ಸಂಧಿಯಲ್ಲಿ ಪೂರ್ವ ದಿಕ್ಕಿಗೆ ದಿಗ್ವಿಜಯ ಯಾತ್ರೆಗೆ ಹೊರಟ ಭೀಮನ ಸಾಧನೆಗಳನ್ನು ವಿವರಿಸ್ತಾನೆ. ಭೀಮನಿಗೆ ಮೊದಲು ಚೇದಿ ದೇಶ ಸಿಗುತ್ತೆ. ಅಲ್ಲಿ ಶಿಶುಪಾಲ ಭೀಮನನ್ನು ಬಹಳ ಸನ್ಮಾನ ಮಾಡಿ ಅವನನ್ನು ಉಚಿತ ರೀತಿಯಲ್ಲಿ ಅವನ್ನ ಬರಮಾಡಿಕೊಂಡು, ಅಯ್ಯೋ ನೀವು ಯಾತಕ್ಕೆ ಬರೋಕ್ಕೆ ಹೋದ್ರಿ, ಹೇಳಿದ್ದಿದ್ರೆ ನಾನೇ ಕಳಿಸ್ತಿರ್ಲಿಲ್ವೇ ಕಪ್ಪ ಕಾಣಿಕೆ ಅಂತ ಬಹಳ ಚೆನ್ನಾಗಿ ಕಾಣ್ತಾನೆ ಭೀಮನನ್ನು. ಆಗ ಅವನ ಆತಿಥ್ಯವನ್ನು ಸ್ವೀಕರಿಸಿ ಅವನ ಗೌರವಾದಿಗಳನ್ನು ಸ್ವೀಕರಿಸಿ ಭೀಮ ಮುಂದಕ್ಕೆ ಹೊರಟಾಗ ಕಳಿಂಗಕ್ಕೆ ಬರ್ತಾನೆ. ಅಲ್ಲಿ ಶೋಣಿವಂತ ಅಂತ ಒಬ್ಬ ಇರ್ತಾನೆ ರಾಜ, ಅವನನ್ನು ಧ್ವಂಸ ಮಾಡಿ ಅವನಿಂದ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ಮುಂದೆ ಕೋಸಲೇಂದ್ರ ಅಂತ ಇರ್ತಾನೆ, ಗೋಪಾಲ, ತಪಾಲಕ, ಇಂಥ ಯಾವ ರಾಜರು ಅವನ್ನ ವಿರೋಧಿಸ್ತಾರೆ ಅವ್ರ ಮೇಲೆ ಯುದ್ಧ ಮಾಡ್ತಾನೆ. ಇನ್ನು ಕೆಲವರು ಬರಮಾಡಿಕೊಂಡು ತಾವೇ ಯುಧಿಷ್ಠಿರನ ಈ ರಾಜಸೂಯ ಯಾಗಕ್ಕೆ ಸಮ್ಮತಿಯನ್ನು ಸೂಚಿಸಿ ಅವರೇ ಗೌರವದಿಂದ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಸಮರ್ಪಿಸಿದವ್ರನ್ನ ಆದರದಿಂದ ಕಾಣ್ತಾನೆ ಭೀಮ. ತನ್ನನ್ನು ಅಗೌರವದಿಂದ ಕಂಡಂತಹ, ಉದ್ದಟತನದಿಂದ ಕಂಡಂತಹ ಕಾಶಿರಾಜನನ್ನು ಸೋಲಿಸ್ತಾನೆ. ಸುಪಾರ್ಶ್ವ, ಮತ್ಸ್ಯ ಮುಂತಾದ ರಾಜರ ಮೇಲೆ, ವಿದೇಹ, ಕಿರಾತ ರಾಜರನ್ನ ಎಲ್ಲ ಗೆಲ್ತಾನೆ. ಪೌಂಡ್ರಕ, ಸಮುದ್ರಸೇನ, ಇಂದ್ರಸೇನ, ಹೀಗೆ ಬೇಕಾದಷ್ಟು ರಾಜರನ್ನು ಭೀಮ ಗೆದ್ದು ಅಲ್ಲಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸ್ತಾನೆ. ಇನ್ನು ವಂಗದೇಶ ಅಂದರೆ ಬೆಂಗಾಲ್, ವಂಗದೇಶದ ಅರಸರನ್ನೆಲ್ಲ ಗೆಲ್ತಾನೆ. ಇನ್ನು ಮುಂದೆ ಅವನು ಪೂರ್ವಕ್ಕೆ ಹೋದಾಗ ಪೂರ್ವ ಸಮುದ್ರದ ರಾಜರನ್ನೆಲ್ಲ ಸೋಲಿಸ್ತಾನೆ. ಹೀಗಾದಮೇಲೆ ಕೊನೆಗೆ ಅವನು ಎಲ್ಲರನ್ನೂ ಅಲ್ಲಿ ಪೂರ್ವ ದಿಕ್ಕಿನ ಎಲ್ಲ ರಾಜರನ್ನು ಸೋಲಿಸಿ ಮರಳಿ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಅಲ್ಲಿ ಅವನು ಧರ್ಮಜನಿಗೆ ನಮಸ್ಕಾರ ಮಾಡಿ ತಾನು ತಂದ ಎಲ್ಲ ಸಂಪತ್ತು, ಈ ಹೇರಳವಾದ ಧನ ಕನಕ ಸಮೃದ್ಧಿಗಳನ್ನೆಲ್ಲ ಅವನಿಗೆ ಅರ್ಪಿಸ್ತಾನೆ. ಅರ್ಜುನ, ಕುಂತಿ ಇವರನ್ನೆಲ್ಲ ಕಂಡು ಅವನು ಬಿಗಿದಪ್ಪಿ ಅವರಿಗೆ ತನ್ನ ಪರಾಕ್ರಮದ ಮತ್ತು ನಡೆದ ಘಟನೆಗಳನ್ನೆಲ್ಲ ಹೇಳ್ತಾನೆ. ನಡೆದು ವಿವಿಧ ದ್ವೀಪಪತಿಗಳ ಜಡಿದು ಕಪ್ಪವ ಕೊಂಡು ತೆಂಕಣ ಕಡಲ ವಳಯದ ನೃಪರ ಗೆಲಿದನು ವೀರ ಸಹದೇವ. ವೀರ ಸಹದೇವ ನಡೆದು ವಿವಿಧ ದ್ವೀಪಪತಿಗಳ ಜಡಿದು ಕಪ್ಪವ ಕೊಂಡು ತೆಂಕಣ ಕಡಲ ವಳಯದ ನೃಪರ ಗೆಲಿದನು ವೀರ ಸಹದೇವ. ಸಭಾಪರ್ವದ 5ನೆಯ ಸಂಧಿಯಲ್ಲಿ ಸಹದೇವನ ದಕ್ಷಿಣ ದಿಕ್ಕಿನತ್ತದ ದಿಗ್ವಿಜಯ ಯಾತ್ರೆಯನ್ನು ಕವಿ ವರ್ಣಿಸ್ತಾನೆ. ಇಲ್ಲಿ ಅವನು ಶೂರಸೇನ, ದಂತವಕ್ತ್ರ ಮುಂತಾದ ರಾಜರನ್ನೆಲ್ಲ ಗೆದ್ದ ನಂತರ ಕುಂತಿಭೋಜನ ರಾಜ್ಯಕ್ಕೆ ಬರ್ತಾನೆ. ಕುಂತಿಭೋಜ ಎಷ್ಟೇ ಆದರೂ ಇವನ ಅಜ್ಜ. ಇವನು ಬಂದ ಕಾಲದಲ್ಲಿ ಕುಂತಿಭೋಜನ ಮೊಮ್ಮಗನೇ ಅಲ್ಲಿ ರಾಜನಾಗಿರ್ತಾನೆ. ಅವನು ಸಂತೋಷದಿಂದ ರಾಜಸೂಯಾಗದ ವಿಷಯವನ್ನು ಕೇಳಿ ಇವ್ರನ್ನೆಲ್ಲ ಚೆನ್ನಾಗಿ ಸತ್ಕರಿಸಿ ಇವನಿಗೆ ಧನ ಕನಕಗಳನ್ನೆಲ್ಲ ಕೊಟ್ಟು ಆದರದಿಂದ ಕಾಣ್ತಾನೆ. ಇನ್ನು ಮುಂದೆ ಹೋದ್ಮೇಲೆ ವಿಂದಾನುವಿಂದರನ್ನು ಗೆಲ್ತಾನೆ. ವಿಂದ ಮತ್ತು ಅನುವಿಂದರನ ಜೊತೆ ಯುದ್ಧ ಮಾಡ್ತಾನೆ. ಭೀಷ್ಮಕ ಅನ್ನೋ ರಾಜ ಮತ್ತು ಕುಂತಲ, ಕಿಳೀಂದ್ರ ಮತ್ತು ಇನ್ನು ಮಿಕ್ಕ ರಾಜರನ್ನೆಲ್ಲ ದಾಟಿ ವಿರೂಪಾಕ್ಷದ ಪ್ರದೇಶದಲ್ಲಿರುವಂತಹ ಕಿಷ್ಕಿಂಧ ಪ್ರದೇಶ ಅಂದರೆ ಕರ್ನಾಟಕದ ಹತ್ತಿರಕ್ಕೆ ಬರ್ತಾನೆ. ಅಲ್ಲಿ ವನರಾಜ ಸುಷೇಣ ಮತ್ತು ವೃಷಸೇನರ ಜೊತೆ ಹಲವು ದಿನಗಳ ಯುದ್ಧ ಆದಮೇಲೆ ಅವರು ನೀನು ಯಾರು ಅಂತ ಕೇಳಿದಾಗ ಇವನು ಪಾಂಡವರಲ್ಲಿ ಇವನು ಒಬ್ಬನಾದ ಸಹದೇವ ಅಂತ ಹೇಳಿದಾಗ ಅವರು ಸಂತೋಷದಿಂದ ಯುದ್ಧವನ್ನು ನಿಲ್ಲಿಸಿ ಅವನಿಗೆ ಎಲ್ಲವನ್ನು ಧನ ಕನಕಗಳನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಅದಾದ ನಂತರ
ಸಹದೇವ ಮಾಹಿಷ್ಮತಿಪುರಕ್ಕೆ ಬಂದಾಗ ಅಲ್ಲಿ ಧಗಧಗಿಸುತ್ತಿರುವ ಬೆಂಕಿಯಂತೆ ಇವನ ಸೈನ್ಯವೆಲ್ಲ ಸುಟ್ಟು ಉರಿದು ಹೋಗುತ್ತೆ ಬೆಂಕಿಯಿಂದ. ಹಾಗಾಗಿ ಇವನಿಗೆ ಬಹಳ ಯೋಚನೆಯಾಗತ್ತೆ, ಈ ಬೆಂಕಿಯನ್ನು ಉಪಶಮನ ಮಾಡೋದು ಹೇಗೆ ಅಂದಾಗ ಅಲ್ಲಿಯ ಒಂದು ಪೂರ್ವೋಕ್ತ ಕಥೆ ತಿಳಿದು ಬರುತ್ತೆ. ಅಲ್ಲಿ ಅಗ್ನಿದೇವನನ್ನು ಒಲಿಸಿಕೊಳ್ಳದೆ ಇವನಿಗೆ ಈ ರಾಜ್ಯದ ಒಳಗೆ ಪ್ರವೇಶವಿಲ್ಲ, ಈ ರಾಜ್ಯವನ್ನು ಗೆಲ್ಲೋದಿಕ್ಕಾಗಲ್ಲ ಅಂತ ಗೊತ್ತಾದಾಗ ಸಹದೇವ ವನ್ಹಿ ಸೂಕ್ತವನ್ನು ಹೇಳ್ತಾನೆ. ವನ್ಹಿ ಸೂಕ್ತದಿಂದ ಅಗ್ನಿಯನ್ನು ಉಪಾಸನೆ ಮಾಡಿ ಅಗ್ನಿದೇವನನ್ನು ಬೇಡಿಕೊಂಡು, ನಾವು ಯಾಗ ಮಾಡುತ್ತಿರೋದೇ ನಿನ್ನ ಸೇವೆಗೋಸ್ಕರನಪ್ಪ ಅಗ್ನಿ, ಯಾಕಂದರೆ ರಾಜಸೂಯ ಯಾಗದಲ್ಲಿ ಅಗ್ನಿಯ ಮೂಲಕವೇ ಎಲ್ಲ ಹವಿಸ್ಸನ್ನು ಕೊಡಬೇಕು. ಹಾಗಾಗಿ ಅಗ್ನಿಗೆ ಶಾಂತವಾಗು ಅಂತ ಹೇಳಿ ಅವನಿಗೆ ಬೇಕಾದಷ್ಟು ಅಗ್ನಿಯ ಗುಣಗಾನಗಳನ್ನೆಲ್ಲ ಮಾಡಿ ಕೊನೆಗೆ ಅಗ್ನಿ ಸಂತುಷ್ಟನಾದ ಮೇಲೆ ಸಹದೇವ ಮಾಹಿಷ್ಮತಿಪುರದೊಳಗೆ ಬಂದು ಅವನ ಅಲ್ಲಿಯ ರಾಜ ನೀಲನ ಕಾಣಿಕೆಗಳನ್ನೆಲ್ಲ ಸ್ವೀಕರಿಸ್ತಾನೆ. ಇನ್ನೂ ದಕ್ಷಿಣದತ್ತ ಬಂದಾಗ ಚೋಳರು ಪಾಂಡ್ಯರು ರಾಜರನ್ನೆಲ್ಲ ಅವನು ಸೋಲಿಸ್ತಾನೆ. ಅಲ್ಲಿ ಆಗ ಹಿಡಿಂಬ ರಾಜ್ಯಕ್ಕೆ ಬಂದಾಗ ಘಟೋತ್ಕಚ ಸಿಗ್ತಾನೆ. ಘಟೋತ್ಕಚ ಇವರ ಅಣ್ಣನ ಮಗ, ಇವನ ಸಹದೇವನ ಅಣ್ಣನ ಭೀಮನ ಮಗ. ಹಾಗಾಗಿ ಅವನು ಇವ್ರನ್ನ ಬಹಳ ಸಂತೋಷದಿಂದ ಕಂಡು, ನಿಮ್ಮ ಈ ರಾಜಸೂಯ ಯಾಗದ ಕೆಲಸದಲ್ಲಿ ನಾನೂ ಭಾಗಿಯಾಗ್ತೇನೆ, ನಾನೂ ಜೊತೆಗೆ ಬರ್ತೇನೆ ಅಂತ ಹೇಳಿದಾಗ ಅವನಿಗೆ ಸಹದೇವ, ನೀನು ಇನ್ನೂ ದಕ್ಷಿಣದತ್ತ ಲಂಕೆಗೆ ಹೋಗಿ ಅಲ್ಲಿ ಆ ರಾಜನನ್ನು ಕಾಣು, ನೀನು ವಿನಯದಿಂದ ಅವನನ್ನು ಮಾತಾಡಿಸು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ ಘಟೋತ್ಕಚನಿಗೆ ಸಹದೇವ ಹೇಳ್ತಾನೆ. ಸಹದೇವನಿಂದ ಅನುಗ್ರಹವನ್ನು ಪಡೆದ ಘಟೋತ್ಕಚ ದಕ್ಷಿಣದತ್ತ ಲಂಕೆಯತ್ತ ಹೊರಡ್ತಾನೆ. ಅಲ್ಲಿ ಅವನಿಗೆ ರಾಮೇಶ್ವರದಲ್ಲಿ ಶಿವನ ಮಂದಿರ ಸಿಗುತ್ತೆ. ಅಲ್ಲಿ ಪೂಜೆ ಮಾಡಿ ಶ್ರೀರಾಮನು ನಿರ್ಮಿಸಿದ ಆ ದೊಡ್ಡ ಸೇತುವೆಯನ್ನು ಕಾಣ್ತಾನೆ. ಅಲ್ಲಿಂದ 100 ಯೋಜನ ದೂರದಲ್ಲಿರುವಂತಹ ಲಂಕೆಯನ್ನು ಅವನು ಸಮುದ್ರವನ್ನು ದಾಟಿ ಬಂದು ಸೇರಿ ವಿಭೀಷಣನ ಅರಮನೆಗೆ ಬಂದು, ವಿಭೀಷಣ ಅವನನ್ನು ಬರಮಾಡಿಕೊಂಡು ಏನು ಬಂದದ್ದು, ಯಾರು ನೀನು ಅಂತ ಕೇಳಿದಾಗ ಅವನು ಹೀಗೆ ಪಾಂಡವರು, ನಾನು ಮಧ್ಯಮ ಪಾಂಡವನಾದ ಭೀಮನ ಮಗ ಘಟೋತ್ಕಚ, ಮತ್ತು ಪಾಂಡವರೆಲ್ಲರಿಗೂ ದೇವಕೀ ನಂದನ, ಅನಘಾಸುರ ಮಥನ, ಮಧುಸೂದನ, ಮುರಾಂತಕ, ದೈತ್ಯಮರ್ದನ, ಭಕ್ತ ಸುರಧೇನು, ಮುನಿಹೃದಯ, ಪರ್ಯಂಕ ಕರುಣಾವನಧಿ, ರಾವಣ ಕಂಠ ಕಾನನ ಘನ ಪರಶುವೀ ಕೃಷ್ಣನು, ಈ ಕೃಷ್ಣನು ಅವರಿಗೆಲ್ಲ ಜೀವಸಖನು ಅಂತ ಹೇಳ್ತಾನೆ. ಆಗ ಅಲ್ಲಿ ಇದ್ದಂತಹ ಮಿಕ್ಕ ರಾಕ್ಷಸರೆಲ್ಲ ಜೋರಾಗಿ ಗಲಾಟೆ ಮಾಡಿದಾಗ ವಿಭೀಷಣ ಅವ್ರಿಗೆ, ನೀವು ರಾಕ್ಷಸರು ಯಾವಾಗಲೂ ಖಳರೆ, ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ, ಇವ್ರನ್ನ ಯಾರು ಅಂತ ಅಂದ್ಕೊಂಡಿದ್ದೀರಾ, ಶ್ರೀಕೃಷ್ಣ ಮತ್ತಾರೂ ಅಲ್ಲ, ಹಿಂದೆ ರಾಮನಾಗಿ ಅವತರಿಸಿ ಇಲ್ಲಿ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡಿದಂತಹ ಶ್ರೀರಾಮನ ಅವತಾರವೇ ಈ ಶ್ರೀಕೃಷ್ಣನ ವಿಷಯ ಈಗ ಘಟೋತ್ಕಚ ಹೇಳಿದ್ದು ಅಂತ ಹೇಳಿ ಅವ್ರಿಗೆಲ್ಲ ಬುದ್ಧಿ ಹೇಳಿ ಅವನು ತನ್ನ ಮಂತ್ರಿಗಳಿಗೆಲ್ಲ ವಿವೇಕವನ್ನು ತುಂಬುತ್ತಾನೆ. ನಂತರ ಅವನ ಧನ ಕನಕಗಳನ್ನು, ಸಮೃದ್ಧಿಗಳನ್ನು, ಲಂಕೆಯ ಹೇರಳವಾದ ಸಂಪತ್ತನ್ನೆಲ್ಲ ಇವನಿಗೆ ಘಟೋತ್ಕಚನಿಗೆ ಕೊಟ್ಟು ಕಳುಹಿಸಿಕೊಡ್ತಾನೆ. ಹೀಗೆ ಸಹದೇವ ದಕ್ಷಿಣ ದಿಕ್ಕಿನಿಂದ ದಿಗ್ವಿಜಯ ಯಾತ್ರೆಯಿಂದ ಮರಳಿ ಬಂದು ತನ್ನ ಇಂದ್ರಪ್ರಸ್ಥಕ್ಕೆ ಬಂದು ತನ್ನ ದಂಡಯಾತ್ರೆಯ ಈ ಕಥೆಗಳನ್ನೆಲ್ಲ, ಕಥಾನಕಗಳನ್ನೆಲ್ಲ ವಿವರಿಸಿ ಧರ್ಮಜನಿಗೆ ಹೇಳ್ತಾನೆ. ಅವರೆಲ್ಲ ಇವನ್ನ ಅಪ್ಪಿ ಕೊಂಡಾಡ್ತಾರೆ.